ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಲಾಗ್ಗೆ ಸ್ವಾಗತ. ನಾನಿವತ್ತು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಅಂಜಲ್ ಮೀನಿಂದ ತವಾ ಫ್ರೈ ಮಾಡ್ತಾ ಇರೋದು, ಅಂದರೆ ಮನೆ ಮಸಾಲನೇ ಬಳಸ್ಕೊಂಡು ಮಾಡ್ತಾ ಇರೋದು. ಅದು ಎಷ್ಟು ಕರೆಕ್ಟಾಗಿ ಎಷ್ಟು ರುಚಿಯಾಗಿ ಬರೋದು ಹೇಗೆ ಅಂತ ತೋರಿಸ್ತೀನಿ ನಾನಿವತ್ತು. ಯಾವ ಥರ ಬರುತ್ತೆ ಅಂತಂದರೆ ನನಗೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡಿರ್ತೀನೋ ಅದೇ ಥರ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಮಾಡಿದ್ರೆ ಅದೇ ಥರ ಬರುತ್ತೆ. ಎಲ್ಲರೂ ಕೊನೆವರೆಗೂ ವಿಡಿಯೋ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತು 1 kg ಅಷ್ಟು ಅಂಜಲ್ ಮೀನು ತೊಗೊಂಡು ಇಟ್ಕೊಂಡಿದ್ದೀನಿ. 1 ಸ್ಪೂನು ಧನಿಯಾ ಪೌಡರ್ ಇಟ್ಕೊಂಡಿದ್ದೀನಿ, ಅರ್ಧ ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ 10 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಂಗೆ ಇಟ್ಕೊಂಡಿದ್ದೀನಿ ನೋಡಿ. 1.5 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ. ನಾನು ಮನೆಯಲ್ಲೇ ಮಾಡಿರೋದು. ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ 2 ಸ್ಪೂನು, ಅಚ್ಕಾರದ ಪುಡಿ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಹುಣಸೆಹಣ್ಣು 1 ಹಿಡಿಯುವಷ್ಟು ನೆನೆಸಿ, ಒಂದು ಅರ್ಧ ಮುಷ್ಟಿಯಷ್ಟು ಇಟ್ಕೊಂಡು ನೆನೆಸಿ ಗಟ್ಟಿ ಇದು ತೊಗೊಂಡಿರೋದು ನಾನು ನೆನೆಸಿಟ್ಕೊಂಡಿದ್ದೀನಿ ನೋಡಿ. ಅಂಜಲ್ ಮೀನು ನಾನು ಇವಾಗ ನೀಟಾಗಿ ಉಪ್ಪು ಹಾಕ್ಕೊಂಡು ತೊಳೆದಿಟ್ಕೊಂಡಿರೋದು, ಯಾಕಂದರೆ ಸ್ಮೆಲ್ ಬರಲ್ಲ ಅಂತ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ನಾನು. 1 kg ಇಲ್ಲ, 1/4 kg ಅಷ್ಟೇ ಐತೆ ಅಂದ್ಕೊಳ್ಳಿ. ಅಷ್ಟಕ್ಕೆ ಎಷ್ಟು ಬೇಕಷ್ಟು ಮಾತ್ರ ನಾನು ಮೆಜರ್ಮೆಂಟಲ್ಲಿ ತೊಗೊಂಡಿರೋದು. ಇಷ್ಟು ಅಳತೆಗೆ ಇಷ್ಟಕ್ಕೆ ಮಾತ್ರ ತೊಗೊಂಡಿದ್ದೀನಿ ನಾನು. ಈಗ ಒಂದು ಜಾರ್ ತೊಗೊಂಡು, ಈಗ ಜಾರ್ಗೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಜೊತೆ ಹೆಂಗೆ ರುಬ್ತೀನಿ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಹುಣಸೆ ರಸ ಹಾಕ್ಕೊಂಡೆ ರುಬ್ಬೋದು. ನಾನು ನೀರು ಹಾಕ್ಕೊಂಡು ರುಬ್ಬಲ್ಲ, ಯಾಕಂದರೆ ತೆಳ್ಳಗಾಗುತ್ತೆ ಅಂತ ಗಟ್ಟಿಯಾಗಿ ಹುಣಸೆ ರಸ ಹಾಕ್ಕೊಂಡೆ ರುಬ್ಕೊಂಡು ಬಂದಿದ್ದೀನಿ. ಇದೇ ಥರ ನುಣ್ಣಗೆ ರುಬ್ಕೊಬೇಕು. ಈಗ ರುಬ್ಕೊಂಡು ಬಂದಿದ್ದೀನಿ. ರುಬ್ಕೊಂಡ್ಮೇಲೆ ಈಗ ನಾನು ಮಸಾಲನೆಲ್ಲ ರೆಡಿ ಮಾಡ್ಕೊಳ್ತೀನಿ. ಒಂದು ಪಾತ್ರೆ ತೊಗೊಂಡು, ಪಾತ್ರೆಗೆ ಇದು ಏನೇನು ಮಸಾಲೆ ಬೇಕು ಮೀನು ತವಾ ಫ್ರೈ ಮಾಡೋದಕ್ಕೆ ಅಂತ ಒಂದು ಪಾತ್ರೆ ತೊಗೊಂಡು ಎಲ್ಲದಕ್ಕೂ ಹಾಕ್ಕೊಳ್ತೀನಿ ಎಲ್ಲವನ್ನು. ಈಗ ಏನೇನು ಇಟ್ಕೊಂಡಿದ್ದೀನಿ ಧನಿಯಾ ಪೌಡ್ರು, ಮೆಣಸಿನ್ಕಾಯಿ ಪೌಡ್ರು, ಗರಂ ಮಸಾಲ ಎಲ್ಲವನ್ನು. ಈಗ ಅದು ನಾನು ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಹಾಕಿ ನಾನು ಎತ್ತಿಟ್ಕೊಂಡಿದ್ದೀನಿ. ಫುಲ್ಲು ಸೇರಿಸ್ಕೊತೀನಿ. ಧನಿಯಾ ಪೌಡ್ರ್ 1 ಸ್ಪೂನ್ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಪೌಡ್ರು ತೊಗೊಂಡಿದ್ದೀನಿ. ಹಂಗೆ ಅಷ್ಟು ಸೇರಿಸ್ಕೊತೀನಿ. ಅಚ್ಕಾರದ ಪುಡಿ ನೋಡ್ಕೊಂಡು ಖಾರ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಏನಂದರೆ ನಾನು ಬ್ಯಾಡಗಿನೂ ಹಾಕ್ಕೊಂಡಿದ್ದೀನಲ್ಲ ಅಂತ ಕಡಿಮೆ ಹಾಕ್ಕೊಂಡಿದ್ದೀನಿ. ಕಾರ್ನ್ಫ್ಲವರ್ 1-2.5-3 ಸ್ಪೂನೇ ಐತೆ, ಇಷ್ಟು ತೊಗೊಂಡಿದ್ದೀನಿ. ಉಪ್ಪು ಎಷ್ಟು ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಅಷ್ಟು ಕರೆಕ್ಟಾಗಿ ಹದವಾಗೈತೆ ಅಷ್ಟು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಈಗೆಲ್ಲ ಪೂರ್ತಿ ಮಸಾಲೆ ಈ ಥರ ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಮೀನುಗಳಿಗೂ ನೀಟಾಗಿ ಎಲ್ಲವಕ್ಕೂ ನೀಟಾಗಿ ಎರಡೂ ಕಡೆನೂ ಚೆನ್ನಾಗಿ ಹಚ್ಚಿ 1 hour ನೆನೆಯಕ್ಕೆ ಬಿಡಬೇಕು. ಎಲ್ಲವಕ್ಕೂ ಚೆನ್ನಾಗಿ ಉಜ್ಜಬೇಕು. ಚೆನ್ನಾಗಿ ಹಚ್ಚಿದ್ರೇ ಉಪ್ಪು ಖಾರ ಚೆನ್ನಾಗಿ ಅಂಟೋದು. ಚೆನ್ನಾಗಿ ಎಲ್ಲ ಕಡೆ ನೀಟಾಗಿ ಅಂಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಚ್ಬೇಕು ಅದಕ್ಕೆ ನೋಡಿ. ಕರೆಕ್ಟಾಗಿ ಎಲ್ಲ ಅದೇ ದಪ್ಪ ಕೋಟಿಂಗ್ಗಳು ಚೆನ್ನಾಗಿ ಕೊಡಬೇಕು ಅದಕ್ಕೆ. ಮೀನಿಗೆ ಹುಳಿನೂ ಸ್ವಲ್ಪ ಹುಳಿ ಮುಂದೆ ಇದ್ರೇ ಚೆನ್ನಾಗಿರೋದು. ನಾನು ಎಲ್ಲ ಮೀನುಗಳಿಗೂ ಇದೇ ಥರ ನೋಡಿ ಈ ಥರ ಹಚ್ಚಿ ಇಟ್ಕೊಂಡಿದ್ದೀನಿ. 1 hour ನೆನೆಯಕ್ಕೆ ಬಿಡ್ತೀನಿ ನಾನು ಇವಾಗ ಇದನ್ನು. ಅಂದರೆ ಎಷ್ಟು ಟೇಸ್ಟ್ ಆಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ನಾನು ಈಗ ಹೇಳ್ತಾ ಇದ್ದೀನಲ್ಲ, ಹಾಕಿದ್ದೀನಲ್ಲ, ಅಷ್ಟೇ ಮೆಜರ್ಮೆಂಟಲ್ಲಿ ನೀವು ಹಾಕ್ಕೊಂಡ್ರೆ ಅದೇ ಥರ ಇದೇ ಥರ ಬರುತ್ತೆ. ಅಷ್ಟು ಚೆನ್ನಾಗೂ ಇರುತ್ತೆ. ನೀವು ಒಂದ್ಸಲ ಮಾಡ್ಕೊಂಡು ನೋಡಿ. ನೀವೇ ಮತ್ತೆ ಇದೇ ಥರನೇ ಮಾಡ್ಕೊಳ್ತಾನೆ ಇರ್ತೀರ ನೋಡಿ. ಬೇಕಾದರೆ ನೀವು ಒಂದ್ಸಲ ಮಾಡ್ಕೊಂಡು ನೋಡಿ ಇದೇ ಥರ ನೋಡಿ. ಈ ಥರ ಒಂದು ತವಾ ಇಟ್ಕೊಂಡು ನಾನು ಅದ್ರ ಮೇಲೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈಗ ಮೀನನ್ನ ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಎರಡೂ ಕಡೆನೇ ಇದೇ ಥರ ಸಣ್ಣ ಉರಿ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡೆ ಬೇಯಿಸ್ಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಳೋರು ಜಾಸ್ತಿ ಹಾಕೊಳ್ಳಿ, ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ನೋಡಿ. ತವಾದ ಮೇಲೆ ಎಣ್ಣೆನೇ ಇಲ್ಲ, ಅದಕ್ಕೆ ಸ್ವಲ್ಪ ಸೀದಂಗೆ ಅನಿಸುತ್ತೆ ಮೇಲ್ಗಡೆ. ಇದೇ ಥರನೇ ಬೇಯೋದು, ಅಂದರೆ ಸಣ್ಣ ಉರಿನೆಲ್ಲ ಇಟ್ಕೊಬೇಕು. ಅಂದರೆ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳೋರು ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಏನಕ್ಕೆ ಅಂದರೆ ಸ್ವಲ್ಪ ಎಣ್ಣೆ ಅಂತ ಏನಿಲ್ಲ, ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ನೀಟಾಗಿ ಏನಂದರೆ ಮೀನು ಬೇಗನೆ ಬೆಂದ್ಬಿಡುತ್ತೆ ನೋಡಿ. ಈ ರೀತಿ ಎಲ್ಲ ಬೇಯಿಸ್ಕೊಂಡು ನಾನೀಗ ಒಂದು ಬಾಳೆ ಎಲೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಎತ್ತಿಟ್ಕೊತೀನಿ. ಇದೇ ಥರ ಬೇಯಬೇಕು. ಇದೇ ಥರ ಚೆನ್ನಾಗಿ ಕರೆಕ್ಟಾಗಿ ಬೆಂದಿದೆ. ಇದು ಕರೆಕ್ಟಾಗಿ ಅದುವಾಗ ನೋಡಿ ಎಲ್ಲ ಬಿಚ್ಕೊಂಡು ಹೋಗ್ತೈತೆ ಆ ಕಡೆ ಎಲ್ಲ ನೋಡಿ. ಎಷ್ಟು ನೀಟಾಗಿ ಎಲ್ಲ ಇದಾಗ್ತೈತೆ, ಚೆನ್ನಾಗಿ ಬೆಂದೈತೆ ಮಾತ್ರ ನೋಡಿ. ಇದೇ ಥರನೇ ನೀವು ಮಾಡ್ಕೊಳ್ಬೋದು. ಏನಿಲ್ಲ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಎಲ್ಲರ ಮನೆಯಲ್ಲಿ ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳಿರೋದು ನೋಡಿ. ಎಷ್ಟು ಚೆನ್ನಾಗಿ ಬೆಂದೈತೆ, ಎಲ್ಲ ನೀಟಾಗಿ ಮೆತ್ತಗೆ ಚೆನ್ನಾಗಿ ಬೆಂದೈತೆ ಮಾತ್ರ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ನೋಡಿ. ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಇದು. ಇದೇ ಥರ ನೀವು ಇನ್ನೊಂದ್ಸಲ ಮಾಡ್ಕೊಂಡು ನೋಡಿ ನೀವು ಕೂಡ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.